ಇನ್ನು ರಾಜ್ಯ ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ಕಮಲ ಕಲಿಗಳ ಕಚ್ಚಾಟ ನಿಲ್ಲುವ ಯಾವುದೇ ಲಕ್ಷಣ ಕಂಡು ಬರ್ತಾ ಇಲ್ಲ. ರಾಜ್ಯ ಬಿಜೆಪಿಗೆ ಮುಳುವಾಗುತ್ತಾ ಹಾಗಾದ್ರೆ ಇನ್ನರ್ ವಾರ್. ರಾಜ್ಯ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಬಣದ ಬಡಿದಾಟ ಜಾಸ್ತಿ ಆಗ್ತಾ ಇದೆ, ಇನ್ನರ್ ವಾರ್ ಜಾಸ್ತಿ ಆಗ್ತಾ ಇದೆ. ಯತ್ನಾಳ್ ಅಂಡ್ ವಿಜಯೇಂದ್ರ ಫೈಟ್ ನಡುವೆ ವರಿಷ್ಠರಿಗೆ ಸಾಕಷ್ಟು ಟೆನ್ಷನ್ ಆಗ್ತಾ ಇದೆ. ಜಿಲ್ಲೆಗಳಲ್ಲೂ ವರಿಷ್ಠರಿಗೆ ತಲೆನೋವನ್ನ ತಂದಿದೆ ಬಣದ ಆಟ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಜಿಲ್ಲೆ ಮೇಲೆ ಪಾರುಪತ್ಯ, ಪಕ್ಷದಲ್ಲಿ ಹಿಡಿತಕ್ಕೆ ಬಣಗಳ ಆಟ ನಡೀತಾ ಇದೆ. ಇದರಿಂದ ಪಕ್ಷ ಸಂಘಟನೆಗೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ ಬಿಜೆಪಿ ಹೈಕಮಾಂಡ್ಗೆ 9 ತಲೆನೋವುಗಳು. ರಾಜ್ಯ ಬಿಜೆಪಿಗೆ ಇನ್ನರ್ ವಾರ ಈಗ ಮುಳುವಾಗ್ತಾ ಇರುವಂಥದ್ದು. ಸಾಕಷ್ಟು ಬಣದ ಬಡಿದಾಟದಲ್ಲಿ ನಲುಗಿ ಹೋಗ್ಬಿಟ್ಟಿದ್ದಾರೆ ಕಾರ್ಯಕರ್ತರು. ಯತ್ನಾಳ್ ಅಂಡ್ ವಿಜಯೇಂದ್ರ ಫೈಟ್ ನಡುವೆ ಬಿಜೆಪಿಯ ವರಿಷ್ಠರಿಗೆ ಟೆನ್ಷನ್. ಜಿಲ್ಲೆಗಳಲ್ಲೂ ಸಾಕಷ್ಟು ಬಣದ ಬಡಿದಾಟದಿಂದ ಕಾರ್ಯಕರ್ತರು ಈಗ ನಲುಗಿ ಹೋಗಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು, ವಿಜಯೇಂದ್ರ ಆ ಒಂದು ಸ್ಥಾನದಲ್ಲಿ ಕುತ್ಕೊಳ್ಳೋಕ್ಕೆ ನಾಲಾಯಕ್ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟಿದ್ದಾರೆ. ಈ ಥರ ಹೇಳಿಕೆ ಕೊಡಬಾರ್ದು, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಅನ್ನುವಂತಹ ಒಂದಿಷ್ಟು ಸೂಚನೆಗಳನ್ನು ಹೈಕಮಾಂಡ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಯತ್ನಾಳ್ ಬೆಂಕಿಯಲ್ಲಿ ಬೇಳೆ ಬೇಯಿಸಿಕೊಳ್ಳಲಿಕ್ಕೆ ಹಲವರು ಪ್ಲಾನ್ ಮಾಡಿದ್ದಾರೆ. ವಿಜಯೇಂದ್ರ ವಿರುದ್ಧವೇ ಒಳಮಸಲತ್ತನ್ನು ಮಾಡ್ತಾ ಇರುವಂತಹ ಕೆಲ ನಾಯಕರು ಅನ್ನುವಂತಹ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತೊಂದೆಡೆ ಜಿಲ್ಲೆಯ ಪ್ರಭಾವಿಗಳ ನಡುವೆನೇ ಪ್ರತಿಷ್ಠೆಯ ಫೈಟ್ ನಡೀತಾ ಇದೆ. ಒಬ್ಬರ ಕಿಚ್ಚು ಆರುವ ಮುನ್ನವೇ ಮತ್ತೊಬ್ಬರ ಬಂಡಾಯದ ಬೆಂಕಿ ಕೆನ್ನಾಲಿಗೆಯಾಗಿ ರೂಪುಗೊಳ್ತಾ ಇದೆ. ರಾಜ್ಯ ಜಿಲ್ಲೆಗಳಲ್ಲಿ ಸೃಷ್ಟಿಯಾಗಿವೆ ಬಿಜೆಪಿ ರೆಬಲ್ಸ್ ಟೀಮ್ಗಳು. ಬರೀ ಯತ್ನಾಳ್ ವಿಜಯೇಂದ್ರ ಅಷ್ಟೇ ಅಲ್ಲ, ಇವತ್ತು ಇಡೀ ಎಂಟೈರ್ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲೂ ಕೂಡ ಬಿಜೆಪಿಯಲ್ಲಿ ಬಣದ ಬಡಿದಾಟ ನಡೀತಾ ಇದೆ. ಕಾರ್ಯಕರ್ತರಲ್ಲಿ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ. ಒಳಬೇಗುದಿ ಜಾಸ್ತಿ ಆಗ್ತಾ ಇದೆ, ಆಂತರಿಕ ಕಲಹ ಜಾಸ್ತಿ ಆಗ್ತಾ ಇದೆ, ತಾರತಮ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ. ಪಕ್ಷ ಸಂಘಟನೆಗೆ ಈ ಎಲ್ಲ ಇನ್ಸಿಡೆಂಟ್ಗಳು ಕೂಡ ಕಾರಣ ಆಗ್ತಾ ಇದ್ದಾವೆ. ಇನ್ನೊಂದು ಕಡೆ ಬಳ್ಳಾರಿಯ ರೆಡ್ಡಿ ಬ್ರದರ್ಸ್ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ನಡುವೆ ಒಂದಿಷ್ಟು ಮನಸ್ತಾಪಗಳು ಕೂಡ ಉಂಟಾಗಿದ್ದಾವೆ. ಅದ್ರ ಜೊತೆಗೆ ಯತ್ನಾಳ್ ಮತ್ತು ವಿಜಯೇಂದ್ರ ನಡುವೆ ಬಹಳ ದಿನಗಳಿಂದನೂ ಕೂಡ ಬಣದ ಬಡಿದಾಟ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳು ನಿಜಕ್ಕೂ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಯಾಕಂದರೆ ಒಂದು ರಾಷ್ಟ್ರೀಯ ಪಕ್ಷ ಬಿಜೆಪಿ, ಶಿಸ್ತಿನ ಪಕ್ಷ ನಮ್ಮದು ಅಂತ ಹೇಳ್ಕೊಳ್ತಾರೆ. ಈ ರಾಷ್ಟ್ರೀಯ ಪಕ್ಷದಲ್ಲಿ, ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತನ್ನು ತಲೆದೂರಲಿಕ್ಕೆ ಕಾರಣ ಯಾರು? ಹಾಗಾದರೆ ಇಷ್ಟು ದಿವಸ ವಿಜಯೇಂದ್ರ ಆ ಸ್ಥಾನಕ್ಕೆ ನಾಲಾಯಕ್, ಅವರು ಆ ಸ್ಥಾನವನ್ನು ನಿಭಾಯಿಸ್ತಾ ಇಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆ ಯತ್ನಾಳ್ ಹೇಳ್ತಾ ಇದ್ರು. ಈಗ ನಿನ್ನೆ ಮೊನ್ನಿಂದ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಲ್ತೀನಿ, ಕೋರ್ ಕಮಿಟಿ, ನಮ್ಮದು ಒಂದು ಕೋರ್ ಕಮಿಟಿ ಇದೆ, ಆ ಕೋರ್ ಕಮಿಟಿಯಲ್ಲಿ ಯಾರ ಹೆಸರು ಫೈನಲ್ ಆಗುತ್ತೆ ಅವ್ರು ನಿಲ್ತಾರೆ, ನನ್ನ ಹೆಸರು ಏನಾದರೂ ಫೈನಲ್ ಆದರೆ ನಾನೇ ನಿಲ್ತೀನಿ, ಸ್ಪರ್ಧೆ ಖಚಿತ, ಠೇವಣಿ ಉಚಿತ ಅನ್ನುವಂತಹ ಹೇಳಿಕೆಯನ್ನು ಕೊಡೋದ್ರ ಜೊತೆಗೇನೆ ಗೆಲುವು ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯತ್ನಾಳೇ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾರಾ? ಹೈಕಮಾಂಡ್ ಎಲ್ಲವನ್ನೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದೆ. ಯತ್ನಾಳ್ ಇಷ್ಟೆಲ್ಲ ಹೇಳಿಕೆ ಕೊಡ್ತಾ ಇದ್ರು ಕೂಡ ಹೈಕಮಾಂಡ್ ಯಾಕೆ ಸುಮ್ಮನೆ ಇದೆ? ಹಾಗಾದರೆ ಇಂತಹ ಶೋಕಸ್ ನೋಟಿಸ್ಗಳು ನೂರಾರು ಕೊಟ್ಟಿದ್ರು ಕೂಡ ಹೈಕಮಾಂಡ್ ಶೋಕಸ್ ನೋಟಿಸಿಗೂ ಕೂಡ ಕ್ಯಾರೆ ಅಂತ ಯತ್ನಾಳ್ ಹೇಳ್ತಾ ಇಲ್ಲ. ಹಾಗಾದರೆ ಯಾರು ಮುಂದಿನ ರಾಜ್ಯಾಧ್ಯಕ್ಷರಾಗ್ತಾರೆ? ಈ ಬಿಜೆಪಿಯ ಬಣದ ಬಡಿದಾಟಕ್ಕೆ ಒಂದು ಫುಲ್ ಸ್ಟಾಪ್ ಹಾಡಲಿಕ್ಕೆ ಆಗ್ತಾ ಇಲ್ವಾ? ಹಾಗಾದರೆ ಎಲ್ಲೆಲ್ಲಿ ಬಣದ ಗುದ್ದಾಟ ನಡೀತಾ ಇದೆ, ಯಾರ ಪ್ರತಿಷ್ಠೆಯ ಆಟ ನಡೀತಾ ಇದೆ? ಹಾಗಾದರೆ ಬಹಳ ಮುಖ್ಯವಾಗಿ ಬಿಜೆಪಿ ಬಣದ ಬಡಿದಾಟ ಇಡೀ ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ. ಆ ರಾಜ್ಯ ಮಟ್ಟದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಸಾಕಷ್ಟು ತೀವ್ರತೆಯನ್ನು ಪಡ್ಕೊಂಡಿದೆ? ಹಾಗಾದರೆ ಬಣದ ಗುದ್ದಾಟ ಯಾರ ಪ್ರತಿಷ್ಠೆಯ ಆಟ? ಹಾಗಾದರೆ ಏನೋ ಬೆಂಗಳೂರು BY ವಿಜಯೇಂದ್ರ ವರ್ಸಸ್ ಅಶೋಕ್ ನಡುವೆ ನಡೀತಾ ಇದೆ. ಜೊತೆಗೆ ಅಶ್ವಥ್ ನಾರಾಯಣ್ ಮತ್ತು DV ಸದಾನಂದಗೌಡ, ಅರವಿಂದ ಲಿಂಬಾವಳಿ ನಡುವೆ ನಡೀತಾ ಇದೆ. ಇನ್ನು ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ವರ್ಸಸ್ BP ಹರೀಶ್ ನಡುವೆ ನಡೀತಾ ಇದೆ. BP ಹರೀಶ್ ಮೊನ್ನೆ ಕೂಡ ಹೇಳ್ತಾ ಇದ್ರು, ಯತ್ನಾಳೇ ಆದರೆ ಸೂಕ್ತ ಬಿಜೆಪಿಯ ರಾಜ್ಯಾಧ್ಯಕ್ಷ ಅಂತ. ಇನ್ನು CM ಸಿದ್ದೇಶ್ವರ್ ಅವ್ರ ನಡುವೆನೂ ಕೂಡ ನಡೀತಾ ಇದೆ. ಇನ್ನು ಬಳ್ಳಾರಿಗೆ ಬಂದರೆ ಬಳ್ಳಾರಿಯ ರೆಡ್ಡಿ ಬ್ರದರ್ಸ್ ಅಂತಲೇ ಸಾಕಷ್ಟು ಖ್ಯಾತಿ ಪಡ್ಕೊಂಡಿರುವಂತಹ ಚಿಗರಿ ದೋಸ್ತ್ಗಳು, ಚೆಡ್ಡಿ ದೋಸ್ತ್ಗಳು ಶ್ರೀರಾಮುಲು ವರ್ಸಸ್ ಜನಾರ್ದನ್ ರೆಡ್ಡಿ. ಬಂಗಾರು ಹನುಮಂತು ಯಾರು ಅಂದರೆ, ಮೊನ್ನೆ ನಡೆದಂತಹ ಉಪಚುನಾವಣೆ ಏನು ನಡೀತಲ್ಲ, ಸಂಡೂರು ಉಪಚುನಾವಣೆಯಲ್ಲಿ ಬಂಗಾರು ಹನುಮಂತು ಅಭ್ಯರ್ಥಿಯಾಗಿದ್ದರು. ಅವ್ರು ಸೋತರು, ಅದಕ್ಕೆ ಶ್ರೀರಾಮುಲು ಕಾರಣ ಅಂತ ಜನಾರ್ದನ್ ರೆಡ್ಡಿ ಹೇಳಿದರು. ಹಾಗಾಗಿ ಜನಾರ್ದನ್ ರೆಡ್ಡಿ ಮೇಲೆ ಶ್ರೀರಾಮುಲು ಕೋಪ ಮಾಡ್ಕೊಂಡಿದ್ದಾರೆ. ಇನ್ನು ಹಾವೇರಿಯಲ್ಲಿ ಬಹಳ ಮುಖ್ಯವಾಗಿ
ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದರೂ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರ ತವರು ಕ್ಷೇತ್ರ. ಈ ಹಾವೇರಿ ವಿಜೇಂದ್ರ ವರ್ಸಸ್ ಬಸವರಾಜ ಬೊಮ್ಮಾಯಿ ಇವರ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ನೋಡಿ, ಬಸವರಾಜ ಬೊಮ್ಮಾಯಿ ತಟಸ್ಥ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಯತ್ನಾಳ್ ಬಣದಲ್ಲೂ ಇಲ್ಲ, ವಿಜೇಂದ್ರ ಬಣದಲ್ಲೂ ಇಲ್ಲ, ಬಸವರಾಜ ಬೊಮ್ಮಾಯಿದೇ ಒಂದು ಬಣ ಇದೆ. ಈ ತಟಸ್ಥ ಬಣ ಹೈಕಮಾಂಡ್ಗೆ ಮಾಹಿತಿಯನ್ನು ಬಹಳ ಸೂಕ್ಷ್ಮವಾಗಿ ರವಾನೆ ಮಾಡ್ತಾ ಇದೆ. ಅದರಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರ ಮೇಲೆ ಬಹಳ ಒಲವೂ ಕೂಡ ಇದೆ ಹೈಕಮಾಂಡ್ಗೆ. ಇನ್ನು ಚಿಕ್ಕಮಗಳೂರು, ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟರು ಅನ್ನುವಂತಹ ಆರೋಪ ಸಿ ಟಿ ರವಿ ಮೇಲೆ ಕೇಳಿಬಂದಿತ್ತು. ಸಿ ಟಿ ರವಿ ಹಾಲಿ MLC ಆಗಿದ್ದಾರೆ. ಅವರು ಕೂಡ ಹಲವಾರು ಖಾತೆಗಳನ್ನು ನಿಭಾಯಿಸಿದ್ರು. ಸಿ ಟಿ ರವಿಗೂ ಕೂಡ ಟಿಕೆಟ್ ಕೈತಪ್ಪಿತ್ತು ಈ ಹಿಂದಿನ ಹಲವಾರು ಚುನಾವಣೆಗಳಲ್ಲಿ. ಅವರು ಮತ್ತು ವಿಜೇಂದ್ರ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ. ಇನ್ನೊಂದು ಕಡೆ ಶಿವಮೊಗ್ಗದಲ್ಲಿ ವಿಜೇಂದ್ರ ವರ್ಸಸ್ ಕುಮಾರ್ ಬಂಗಾರಪ್ಪ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ. ಇನ್ನು ಬೆಳಗಾವಿಯಲ್ಲಿ ವಿಜೇಂದ್ರ ವರ್ಸಸ್ ರಮೇಶ್ ಜಾರಕಿಹೊಳಿ ನಡುವೆ ನಡೀತಾ ಇದೆ. ಇನ್ನು ವಿಜಯಪುರದಲ್ಲಿ ವಿಜೇಂದ್ರ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಳ್. ಬಹಳ ಮುಖ್ಯವಾಗಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ವಿಜೇಂದ್ರದ್ದೇ ಇದೆ, ವಿಜೇಂದ್ರನ ವಿರುದ್ಧನೇ ನಡೀತಾ ಇದೆ ಬಣದ ಬಡಿದಾಟ. ಇನ್ನು ಮೈಸೂರಲ್ಲಿ ವಿಜೇಂದ್ರ ಯದುವೀರ್ ವರ್ಸಸ್ ಪ್ರತಾಪ್ ಸಿಂಹ ನಡುವೆ ನಡೀತಾ ಇದೆ. ನೋಡಿ, ಇಲ್ಲಿ ಪ್ರತಾಪ್ ಸಿಂಹ ಕೂಡ ಯತ್ನಾಳ್ ಬಣದಲ್ಲೇ ಗುರುತಿಸ್ಕೊಂಡಿದ್ದಾರೆ. ಸಿ ಟಿ ರವಿ ಕೂಡ ಆ ಬಣದಲ್ಲೇ ಗುರುತಿಸ್ಕೊಂಡಿದ್ದಾರೆ. ಕುಮಾರ್ ಬಂಗಾರಪ್ಪ ಶಿವಮೊಗ್ಗದವರು ಅವರು ಕೂಡ ಗುರುತಿಸ್ಕೊಂಡಿದ್ದಾರೆ. ಇನ್ನು ಎಲ್ಲ ಜಿಲ್ಲೆಗಳನ್ನ ನಾವು ನೋಡ್ತಾ ಬಂದು, ವಿಜಯಪುರ ನೋಡ್ದು, ಚಿಕ್ಕಮಗಳೂರು ನೋಡ್ದು, ಹೀಗೆ ಬೇರೆ ಬೇರೆ ಎಲ್ಲ ಜಿಲ್ಲೆಗಳನ್ನ ನೋಡ್ತಾ ಬಂದು ಎಲ್ಲದರಲ್ಲೂ ಕೂಡ ವಿಜೇಂದ್ರ ಮೇಲೇ ಈಗ ಮನಸ್ತಾಪಗಳು ಸೃಷ್ಟಿಯಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದರೆ ಇದಕ್ಕೆ ಫುಲ್ ಸ್ಟಾಪ್ ಇಲ್ವಾ? ಹೈಕಮಾಂಡ್ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅದಕ್ಕೆ ಮದ್ದು ಯಾವಾಗ ಅರಿತದೆ ಅನ್ನುವಂಥ ಪ್ರಶ್ನೆ ಈಗ ನಮಗೆಲ್ಲ ಕಾಡಿರೋದು, BJPಯ ಕಾರ್ಯಕರ್ತರಿಗೆ ಕಾಡ್ತಾ ಇದೆ. ಇದು ಪ್ಲಸ್ ಪಾಯಿಂಟ್ ಯಾರಿಗೆ ಆಗ್ತಾ ಇದೆ ಅಂದರೆ ಕಾಂಗ್ರೆಸ್ನವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಕೊಡ್ತಾ ಹೋಗ್ತಾರೆ. ಹನುಮಂತು, ಬಹಳ ಮುಖ್ಯವಾಗಿ ಬಹಳ ದಿನಗಳಿಂದ ರಾಜ್ಯ BJP ಪಾಳ್ಯದಲ್ಲಿ ಕಮಲ ಕಲಿಗಳ ಕಚ್ಚಾಟ ನಿಲ್ಲುವ ಲಕ್ಷಣ ಕಂಡು ಬರ್ತಾ ಇಲ್ಲ. ಹಲವಾರು ಜಿಲ್ಲೆಗಳಲ್ಲಿ ಬಣದ ಬಡಿದಾಟ ಸೃಷ್ಟಿಯಾಗಿದೆ. ಬಣದ ಬಡಿದಾಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ರೂ ಕೂಡ ಇವತ್ತು ಜಿಲ್ಲಾ ಮಟ್ಟದಲ್ಲೂ ಕೂಡ ಸಾಕಷ್ಟು ಬಣದ ಬಡಿದಾಟ ಆಗ್ತಾನೆ ಇದೆ. ಎಲ್ಲ ಜಿಲ್ಲೆಯಲ್ಲೂ ವಿಜೇಂದ್ರ ವಿರುದ್ಧನೇ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಫುಲ್ ಸ್ಟಾಪ್ ಇಲ್ವಾ? ಹಾಗಾದರೆ ಕಾರ್ಯಕರ್ತರು ಇದರಿಂದ ಒಂದಿಷ್ಟು ವಿಚಲಿತರಾಗ್ತಾರಲ್ವಾ ಅಂತ ಹನುಮಂತ್?